ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಲಕ್ಷ್ಮ ಬಂದ್ಬಿಟ್ಟಿದ್ದಾಳೆ. ಎಲ್ಲಿ ಹೋದ್ಲು? ಲಕ್ಷ್ಮ 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 ನೋಡಿ, ಯಾರಾದ್ರೂ ಹೆಲ್ಪ್ ಮಾಡಿ, ಹೆಲ್ಪ್ ಮಾಡಿ. ಏನಾಯ್ತು? ಗೊತ್ತಿಲ್ಲ, ಲಕ್ಷ್ಮಿ ಬಿದ್ದೋಗ್ಬಿಟ್ಟಿದ್ದಾಳೆ. ಮೂಗಲ್ಲಿ ರಕ್ತ ಬರ್ತಿದೆ. ನಂಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ನೀನ್ ಅಳ್ಬೇಡ, ಒಂದೇ ಒಂದು ನಿಮಿಷ. ಆಂಟಿ ಅದಕ್ಕೆ ನೀನ್ ಅಳ್ಬೇಡ, ಇರು. ಹಲೋ, ಆಂಬ್ಯುಲೆನ್ಸ್. ಅದಿತಿ, ನಿಮ್ಮಮ್ಮನಿಗೇನೂ ಆಗೋದಿಲ್ಲ, ಅಳ್ಬೇಡ, ಸಮಾಧಾನ ಮಾಡ್ಕೋ. ಹೇಗ್ ಸಮಾಧಾನ ಮಾಡ್ಕೊಳ್ಳಿ ಜಗತ್? ಲಕ್ಷ್ಮಿಗೆ ಯಾವತ್ತೂ ಹೀಗಾಗಿರ್ಲಿಲ್ಲ. ಮೂಗಲ್ಲಿ ರಕ್ತ ಬಂತು. ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಅದಿತಿ, ನೀನ್ ಧೈರ್ಯ ತನ್ಕೋ, ಏನೂ ಆಗೋದಿಲ್ಲ, ಎಲ್ಲ ಸರಿ ಹೋಗುತ್ತೆ. ಲಕ್ಷ್ಮಿಗೆ ಏನಾಯ್ತು? ಗೊತ್ತಿಲ್ಲ ಪಾಪ. ಲಕ್ಷ್ಮಿ ತಲೆ ಸುತ್ತ ಬಿದ್ದೋಗಿದ್ಲು. ಮೂಗಲ್ಲಿ ರಕ್ತ ಬಂತು. ಒಳಗಡೆ ಟ್ರೀಟ್ಮೆಂಟ್ ನಡೀತಿದೆ. ಏನೇರೋ ಏನೇರೋ ಏರೋ ಏರೇರೋ 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 ಏರೋ ಏರೇರೋ. ಲಕ್ಷ್ಮಿ ಆದಿತ್ಯನ ಕರ್ಕೊಂಡ್ ಬರ್ತೀನಿ ಅಂತ ಕಾಲೇಜಿಗೆ ಆಗ್ಲೇ ಹೋದ್ಲು. ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ? ಪ್ರಿಯಾ, ಪ್ರಿಯಾ, ಏನತ್ತೆ? ಲಕ್ಷ್ಮಿ ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ವಲ್ಲ? ಏನಾದ್ರೂ ಫೋನ್ ಮಾಡಿದ್ಲಮ್ಮ? ಇಲ್ಲ, ನೀವ್ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ನನಗೆ ಯಾಕೋ ತುಂಬಾ ಭಯ ಆಗ್ತಿದೆಯಮ್ಮ.
ಅತ್ತೆ ಅಲ್ಲೇ ಎಲ್ಲೋ ಶಾಪಿಂಗ್ ಹೋಗಿರ್ತಾರೆ, ಇಲ್ಲ ಟ್ರಾಫಿಕ್ ನಲ್ಲಿ ಸಿಕ್ಕಾಕೊಂಡಿರ್ತಾರೆ, ಬರ್ತಾರೆ ಬಿಡಿ. ಯಾವ್ದಕ್ಕೂ ಲಕ್ಷ್ಮಿಗೊಂದು ಫೋನ್ ಮಾಡಮ್ಮ. ಅತ್ತೆ ಅಕ್ಕ ಗಾಡಿ ಓಡಿಸ್ತಿರ್ತಾರೆ, ನಾನು ಅದಿತಿ ಕಾಲ್ ಮಾಡ್ತೀನಿ. ಮಾಡಮ್ಮ. ಅಯ್ಯೋ ಕೊಡಮ್ಮ. ಹಲೋ ಅದಿತಿ, ಎಲ್ಲಿದ್ದೀರಾ? ಅಜ್ಜಿ, ಲಕ್ಷ್ಮಣ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದೀವಿ. ಹೌದಾ? ಎಲ್ಲಿ? ಪಪ್ಪ, ಲಕ್ಷ್ಮಿಗೆ ಏನಾಗಿದೆ? ಯಾಕೆ ಅವಳು ತಲೆ ಸುತ್ತ ಬಿದ್ದೋದ್ಲು? ಲಕ್ಷ್ಮಿಗೆ ಏನೂ ಆಗಿಲ್ಲ ದೀದಿ, ಜಸ್ಟ್ ತಲೆನೋವು ಬಂದಿದೆ ಅಷ್ಟೇ. ತಲೆನೋವು ಬಂದ್ರೆ ಎಮರ್ಜೆನ್ಸಿ ಒಳಗೆ ಶಿಫ್ಟ್ ಮಾಡ್ತಾರ. ಪಾಪ, ನೀನ್ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ಯಾ, ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ಯಾ. ಏನಾಯ್ತು ಅಂತ ಹೇಳು ಪಪ್ಪ. ಹೇಳಿದ್ನಲ್ಲ ದೀದಿ, ಏನೂ ಆಗಿಲ್ಲ ಅಂತ, ಸ್ವಲ್ಪ ರಿಲ್ಯಾಕ್ಸ್ ಆಗು. ಪಪ್ಪ, ನನ್ಗೇನು ಅಂತ ಗೊತ್ತಾಗ್ಬೇಕು, ಏನಾಯ್ತು ಅಂತ ಹೇಳು. ಅದಿತಿ, ಒಂದ್ಸರಿ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ಹೇಳಿದ್ನ ಲಕ್ಷ್ಮಿಗೆ ಆಗಿಲ್ಲ ಅಂತ, ಸ್ವಲ್ಪ ಸುಮ್ಮನೆ ಇರು. ಅದಿತಿ, ಅಂಕಲ್ ಆಲ್ರೆಡಿ ಟೆನ್ಷನ್ ಅಲ್ಲಿ ಇದ್ದಾರೆ. ನೀನ್ ಮತ್ತೆ ಮತ್ತೆ ಕೇಳಿ ಅವ್ರು ತೊಂದರೆ ಕೊಡಬೇಡ. ಆಂಟಿಗೆ ಏನೂ ಆಗೋದಿಲ್ಲ. ನೀನ್ ಬಾಯ್ಲಿ ಕೂತ್ಕೊ, ನೀನು ಕೂತ್ಕೋ, ಟೆನ್ಷನ್ ಮಾಡ್ಕೋಬೇಡ. ಡಾಕ್ಟರ್, ಲಕ್ಷ್ಮಿಗೆ ಏನಾಯ್ತು? ಅವ್ಳಿಗೇನು ಅಪಾಯ ಇಲ್ಲ ತಾನೆ? ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಾಗಿದೆ. ಪ್ಲೀಸ್ ನನ್ನ ಜೊತೆ ಕೂತ್ಕೊಳ್ಳಿ ಮಿಸ್ಟರ್ ರಾಘವ್. ಇದಕ್ಕಿದ್ದಾಗ ಲಕ್ಷ್ಮಿ ಅವ್ರಿಗೆ ಏನಾಯ್ತು? ಮೆಡಿಸಿನ್ ಸರಿಯಾಗಿ ತಗೊಳ್ತಿದ್ದಾರೆ ತಾನೆ? ಹ್ಞೂ ಡಾಕ್ಟರ್, ತಗೋತಿದ್ದಾಳೆ. ನಾನು ಕೊಟ್ಟಿರೋ ಮೆಡಿಸಿನೇ ತಗೊಳ್ತಿದ್ದಾರಾ? ಇಲ್ಲ, ಅದು ಬೇರೆ ಕಡೆ ಟ್ರೀಟ್ಮೆಂಟ್ ಮಾಡಿಸ್ತಾ ಇದ್ದೀವಿ. ಅವ್ರು ಕೂಡ ಮೆಡಿಸಿನ್ ತಗೋತಿದ್ದಾಳೆ. ಆ ಮೆಡಿಸಿನ್ ಚೆನ್ನಾಗಿದೆ ಅಂತ ಲಕ್ಷ್ಮಿನೇ ಹೇಳಿದ್ದಾಳೆ. ಮಿಸ್ಟರ್ ರಾಘವ್, ನಾನು ಕೊಟ್ಟಿರೋ ಮೆಡಿಸಿನ್ ಯಾಕೆ ನಿಲ್ಸಿದ್ರಿ? ಹಾಗಲ್ಲ ಡಾಕ್ಟರ್, ಆ ಡಾಕ್ಟರ್ ಕೂಡ ತುಂಬ ಒಳ್ಳೆಯವರು. ಪೇಪರ್ ಅಡ್ವರ್ಟೈಸ್ಮೆಂಟ್ ನೋಡಿ ನಾವು ಅಲ್ಲಿಗೆ ಹೋಗಿದ್ವಿ. ಪೂರ್ವಜರ ಕಾಲದಿಂದನೂ ಈ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಕೊಡ್ತಿದ್ದಾರಂತೆ. ಕ್ಯಾನ್ಸರ್ ಯಾವ ಸ್ಟೇಜಲ್ಲಿದ್ದರೂ 100% ಕ್ಯೂರ್ ಮಾಡ್ತಾರಂತೆ. ನನಗವ್ರ ಮಾತು ಮೇಲೆ ನಂಬಿಕೆ ಬಂದು ಲಕ್ಷ್ಮಿನಲ್ಲಿ ಕರ್ಕೊಂಡೋದೆ ಡಾಕ್ಟರ್. ಅವ್ರು ಅಂದ್ರು, ನೀವು ನಂಬಿಟ್ರಾ? ಮಿಸ್ಟರ್ ರಾಘವ್, ನೀವು ಎಜುಕೇಟೆಡ್ ತಾನೆ? ಅಷ್ಟು ಕಾಮನ್ ಸೆನ್ಸ್ ಬೇಡವಾ ನಿಮಗೆ? ಅಲ್ಲ, ನಾವು ನಿಜ ಹೇಳಿದ್ವಿ, ನೀವು ನಂಬಲಿಲ್ಲ. ಯಾರೋ ಸುಳ್ಳು ಹೇಳಿ ಮೋಸ ಮಾಡೋ ಡಾಕ್ಟರ್ ಹತ್ರ ಹೋಗಿದ್ದೀರಾ. ಅವ್ರು ಕೊಟ್ಟಿರೋ ಮೆಡಿಸಿನಿಂದ ಈಗ ಲಕ್ಷ್ಮಿ ಅವ್ರ ಸ್ಥಿತಿ ಹದಗೆಟ್ಟಿದೆ. ಸರಿ, ಅವ್ರು ಏನು ಮೆಡಿಸಿನ್ ಬರ್ಕೊಟ್ರೋ ಆ ಸ್ಲಿಪ್ ಇದೆಯಾ? ಅದು ಇಲ್ಲ ಡಾಕ್ಟರ್. ಮಿಸ್ಟರ್ ರಾಘವ್, ಅವ್ರು ಏನು ಮೆಡಿಸಿನ್ ಕೊಟ್ಟರು ಅನ್ನೋದೇ ನಿಮ್ಗೆ ಗೊತ್ತಿಲ್ಲ. ಅಂಥ ಟ್ರೀಟ್ಮೆಂಟ್ನ ನಂಬಿಟ್ರಾ ನೀವು? ನಾವು ಕೊಟ್ಟಿದ್ದ ಮೆಡಿಸಿನ್ನ ನಿಲ್ಲಿಸಿದ್ದಕ್ಕೆ ಈಗ ಲಕ್ಷ್ಮಿ ಅವ್ರ ಜೀವ ಅಪಾಯದಲ್ಲಿದೆ. ಯಾಕಂದ್ರೆ ವೈಟ್ ಬ್ಲಡ್ ಸೆಲ್ ಕೌಂಟ್ ಜಾಸ್ತಿ ಆಗ್ಬಿಟ್ಟಿದೆ. ಅದನ್ನು ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ. ಹಾಗೆ ಮೆಡಿಸಿನ್ ಕೊಡೋಕ್ಕಾಗಲ್ಲ. ಒಂದಷ್ಟು ಟೆಸ್ಟ್ಗಳು ಮಾಡ್ಸೋಕ್ಕೆ ಬರ್ಕೊಟ್ಟಿದ್ದೀನಿ. ಆ ಟೆಸ್ಟ್ ರಿಪೋರ್ಟ್ಸ್ ಬಂದಮೇಲೆ ಮೆಡಿಸಿನ್ ಕೊಡ್ತೀನಿ. ಆ ಮೆಡಿಸಿನ್ಗೆ ಲಕ್ಷ್ಮಿ ಅವ್ರು ಯಾವ ರೀತಿ ರೆಸ್ಪಾಂಡ್ ಮಾಡ್ತಾರೆ ಅಂತ ನೋಡಿ ಆಮೇಲೆ ಅವ್ರ ಕಂಡೀಷನ್ ಹೇಳ್ಬೋದು ನಾನು.
ನನ್ನ ಸೊಸೆಗೆ ಏನಾಯ್ತೋ ಏನೋ, ನಾನು ಮಾಡಿದ ತಪ್ಪಿಗೆ ನನ್ನ ಸೊಸೆ ಅನುಭವಿಸಬೇಕಾಯ್ತು. ದೇವ್ರೆ, ನನ್ನ ಸೊಸೆಗೆ ಏನು ಆಗದೆ ಇಲ್ಲಪ್ಪ. ಅತ್ತೆ ಒಂದ್ ನಿಮಿಷ ಬನ್ನಿ. ಎಲ್ಲಿ ಕರ್ಕೊಂಡು ಹೋಗ್ತಿದೀಯಮ್ಮ? ಬನ್ನಿ ಅತ್ತೆ, ಹೇಳ್ತೀನಿ. ಎಲ್ಲಿಗೆ? ಬನ್ನಿ ಅತ್ತೆ. ಪ್ರಿಯಾ, ಪ್ರಿಯಾ, ಲಕ್ಷ್ಮಿ ನೋಡೋದು ಬಿಟ್ಟು ಎಲ್ಲಿಗಮ್ಮ ಎಳ್ಕೊಂಡು ಹೋಗ್ತಾ ಇದೀಯಾ? ಅತ್ತೆ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಅವ್ರಿಗೆ ಜಸ್ಟ್ ತಲೆನೋವು ಬಂದಿದೆ ಅಷ್ಟೇ. ತಲೆನೋವಿಗೆ ತಲೆ ಸುತ್ತಿ ಯಾರು ಕೆಳಗೆ ಬೀಳಲ್ಲಮ್ಮ. ಅತ್ತೆ ಅಕ್ಕ ಸ್ವಲ್ಪ ವೀಕ್ ಆಗಿದ್ದಾರೆ, ಅದಕ್ಕೆ ಹೀಗೆಲ್ಲ ಆಗಿದೆ. ನೀವ್ಯಾಕೆ ಇಷ್ಟೊಂದು ಎಮೋಷನಲ್ ಆಗಿದ್ದೀರಾ? ನನ್ನ ಲಕ್ಷ್ಮಿಗೆ ಏನಾಗಿದೆಯೋ ಏನೋ, ನಾನು ಅರ್ಜೆಂಟಾಗಿ ಅವಳು ನೋಡ್ಬೇಕು ಕಣೆ. ಏನ್ ಮಾಡ್ತಿದ್ದೀರಾ ಅತ್ತೆ? ಅಕ್ಕ ನೋಡಕ್ ಹೋಗ್ತೀರಾ? ನನ್ನ ಲಕ್ಷ್ಮಿಗೆ ಏನಾಗಿದೆಯೋ ಏನೋ. ಇನ್ನು ನನ್ನಿಂದ ಕೋಪದ ಮುಖವಾಡ ಹಾಕೊಂಡಿರೋಕ್ಕಾಗಲ್ಲ. ನನ್ನ ಲಕ್ಷ್ಮಿನ ನಾನು ನೋಡ್ಕೊಂಡು ಬರ್ತೀನಿ. ಅತ್ತೆ ನೀವು ಬುದ್ಧಿ ಇದೆ ತಾನೆ? ಈಗ ಹತ್ಕೊಂಡು ಅಕ್ಕ ನೋಡಕ್ ಹೋಗ್ತೀನಿ ಅಂತ ಹೇಳ್ತಿದ್ದೀರಲ್ಲ, ಪ್ಲಾನ್ ಗತ್ತೆ ಏನ್ ಆಗ್ಬೇಕು? ಇಷ್ಟ ದಿನ ಕಷ್ಟಪಟ್ಟು ಕೋಪ ಮಾಡ್ಕೊಂಡ್ ಬಂದಿದ್ದನ್ನೆಲ್ಲ ಮುರ್ದ್ಬಿಡ್ತೀರಾ? ಆಮೇಲೆ ಅಕ್ಕನ 2ನೇ ಮದ್ವೆಗೆ ಕೋಪಿಸ್ತೀರಾ? ಅಲ್ಲಿ ಲಕ್ಷ್ಮಿ ನೋವು ಅನುಭವಿಸ್ತಾ ಇದ್ದಾಳೆ, ನಿನಗಿಲ್ಲಿ 2ನೇ ಮದುವೆ ಚಿಂತೆನಾ? ಅತ್ತೆ ಒಂದ್ ಸ್ವಲ್ಪ ದಿನ ಹೇಗಾದ್ರೂ ಮಾಡಿ ಇದನ್ನೆಲ್ಲ ಸಹಿಸ್ಕೊಳ್ಳಿ. ಅಕ್ಕ ಎಷ್ಟು ದಿನ ಅಂತ ನಿಮ್ ಕೋಪನ ಸಹಿಸ್ಕೋತಾರೆ ಹೇಳಿ? ಮೊದ್ಲು ಬೇಜಾರ್ ಮಾಡ್ಕೊಂಡ್ರು, ಆಮೇಲೆ ಇದನ್ನೆಲ್ಲ ಮನ್ಸಿಗೆ ಹಚ್ಕೊಂಡ್ರು. ನೆಕ್ಸ್ಟ್ ಸ್ಟೆಪ್ ನಮ್ ಮಾತ್ ಕೇಳ್ತಾರೆ. ಪ್ರಿಯಾ, ಲಕ್ಷ್ಮಿ ನನ್ನಿಂದ ಹಿಂಸೆ ಅನುಭವಿಸಿದ್ದು ಸಾಕು. ಇನ್ನು ನನ್ನ ಹಠನ ಮುಂದುವರಿಸ್ಬೇಕಾ? ನಿಮ್ ಮಗ ಬೇಕು ಅಂದ್ರೆ ನೀವು ಇದನ್ನೆಲ್ಲ ಮುಂದುವರಿಸಲೇಬೇಕು. ಪ್ರಿಯಾ, ನನ್ನ ಲಕ್ಷ್ಮಿ ಬಾಂಧವ್ಯ ಎಂಥದ್ದು ಅಂತ ನಿನಗೆ ಗೊತ್ತಿಲ್ಲ. ಅವಳು ನನ್ನ ತಾಯಿ ಕಣೆ. ನನ್ನ ರಾಘವನಿಗೆ ಏನಾದ್ರೂ ಚಿಂತೆ ಇಲ್ಲ, ನನಗೆ ನನ್ನ ಸೊಸೆನೇ ಮುಖ್ಯ. ನನ್ನ ಅವಳನ್ನ ನೋಡ್ಬೇಕು. ಏನಾಯ್ತು ನನ್ನ ಸೊಸೆಗೆ? ಏನಾಯ್ತು? ಬಿಡಮ್ಮ, ನಡಿಯಮ್ಮ, ಹೋಗಮ್ಮ. ಲಕ್ಷ್ಮಿ, ಲಕ್ಷ್ಮಿ, ಏನಮ್ಮ ನಿನ್ನ ಸ್ಥಿತಿ? ಏನಿದೆಲ್ಲ? ಎಲ್ಲ ನನ್ನಿಂದಲೇ. ಏನೇನೋ ಮಾತಾಡಿ ನಿನಗೆ ನೋವು ಕೊಟ್ಬಿಟ್ಟೆ. ನಿನ್ನ ಈ ಸ್ಥಿತಿಗೆ ನಾನೇ ಕಾರಣ. ನನ್ನನ್ನು ಕ್ಷಮಿಸ್ಬಿಡಮ್ಮ. ಅಮ್ಮ, ನೀವೇನೂ ತಪ್ಪು ಮಾಡಿಲ್ಲ. ನೀವು ಹೀಗೆಲ್ಲ ಕ್ಷಮೆ ಕೇಳಿ ನನ್ನ ಚಿಕ್ಕವಳನ್ನಾಗಿ ಮಾಡಬೇಡಿ ಅಮ್ಮ. ವಯಸ್ಸಿನಲ್ಲಿ ನಾನು ದೊಡ್ಡವಳಾದರೂ ಮನಸ್ಸಿನಲ್ಲಿ ನೀನೇ ದೊಡ್ಡವಳಮ್ಮ. ನಿನ್ನಂಥ ಒಳ್ಳೆ ಸೊಸೆಗೆ ತಕ್ಕನಾದ ಅತ್ತೆ ಆಗಲಿಲ್ಲ. ನಿನ್ನ ತುಂಬಾ ನೋವು ಕೊಟ್ಬಿಟ್ಟೆ. ಅಮ್ಮ, ಅಜ್ಜಿ ಅವಾಗಿಂದ ಇದೇ ಡೈಲಾಗ್ ಹೇಳ್ತಿದ್ದಾರೆ. ನನಗೇನೂ ಆಗಿಲ್ಲಮ್ಮ, ಸ್ವಲ್ಪ ತಲೆನೋವು ಬಂತು ಅಷ್ಟೇ. ನೋಡಿ, ಈಗೇನೂ ಪ್ರಾಬ್ಲಮ್ ಇಲ್ಲ.
ಅಯ್ಯೋ ಯಾಕಮ್ಮ ನನ್ನ ಸೊಸೆ ಚುಚ್ಚಿ ಚುಚ್ಚಿ ನೋವು ಮಾಡ್ತಾ ಇದ್ದೀರಾ? ಅಮ್ಮ ನಾವು ಹಿಂಸೆ ಕೊಡ್ತಾ ಇಲ್ಲ, ಟ್ರೀಟ್ಮೆಂಟ್ ಕೊಡ್ತಾ ಇರೋದು. ಏನ್ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀರೋ ಅಮ್ಮ? ತಲೆ ನೋವಿಗೆ ಒಂದು ಕಾಳಿನ ಕಷಾಯ ಮಾಡಿಕೊಟ್ರೆ ಎಲ್ಲ ಸರಿ ಹೋಗುತ್ತೆ. ಕರಿಯಮ್ಮ ನಿಮ್ ಡಾಕ್ಟರ್ನ. ನನ್ನ ಸೊಸೆ ಏನಾಗಿದೆ, ಅದೇನ್ ಟ್ರೀಟ್ಮೆಂಟ್ ಕೊಡ್ತಿದ್ದೀರಾ ಅಂತ ನಾನೇ ವಿಚಾರಿಸ್ತೀನಿ. ಇದು ಹಾಸ್ಪಿಟ್ಲು, ಹಿಂಗೆಲ್ಲ ಕಿರಿಸ್ಬಾರ್ದಿಲ್ಲಿ. ನನ್ಗೆಲ್ಲ ಗೊತ್ತು, ಸುಮ್ನಿರ. ಬಂದಿರೋದು ತಲೆನೋವು, ಅದಕ್ಕೆ ಇಷ್ಟೆಲ್ಲ ಯಾಕೋ ಕಷ್ಟ ಪಡ್ಬೇಕು? ಲಕ್ಷ್ಮಿನ ಮನೆ ಕರ್ಕೊಂಡು ನಡಿ, ನಾನೇ ಒಳ್ಳೆ ಔಷಧಿ ಮಾಡ್ಕೊಡ್ತೀನಿ. ಅಮ್ಮ ಇದು ಹಾಸ್ಪಿಟಲ್ ನೋಡು, ಈಗೆಲ್ಲ ಕಿರಿಚಾಡ್ಬೇಡ. ಲೇ ದಡ್ಡ, ಆ ಕಡೆ ಈ ಕಡೆ ಓಡಾಡಿ ಯಾವುದೋ ದೊಡ್ಡ ರೋಗ ಬಂದಿದೆ ಅನ್ನೋ ತರ ಆಡ್ತಾರೆ. ಇದೆಲ್ಲ ದುಡ್ಡು ಕಿಡೋ ನಾಟಕ ಕಣೋ. ಅಮ್ಮ ಅದೆಲ್ಲ ಏನು ಬೇಡಮ್ಮ, ಡಾಕ್ಟರ್ ಎಲ್ಲ ನೋಡ್ಕೊಂತಾರೆ, ನೀ ಸ್ವಲ್ಪ ಸುಮ್ಮನಿರ್ತೀಯಾ? ಹಾಗಾದ್ರೆ ನನ್ನ ಸೊಸೆಗೆ ಏನಾಗಿದೆಯಂತೆ? ಯಾಕೆ ಈ ರೀತಿ ತಲೆನೋವು ಬಂತಂತೆ? ಅದನ್ನೆಲ್ಲ ಹೇಳ್ತಾರೆ, ಸ್ವಲ್ಪ ತಾಳ್ಮೆಯಿಂದಿರು. ಏ ರಾಘವ, ಸರಿಯಾಗಿ ವಿಚಾರಿಸ್ಕೊಳ್ಳೋ. ಕೇಳೋ ರೀತಿ ಕೇಳದೆ ಇದ್ರೆ ಇವರು ಏನೇನೋ ಮಾಡ್ಬಿಡ್ತಾರೆ. ಅಮ್ಮ ನೀ ಸ್ವಲ್ಪ ಸುಮ್ಮನಿರ್ತೀಯಾ? ಯಾವಾಗ ನೋಡಿದ್ರು. ಸರ್, ನಿಮ್ಮನ್ನ ಡಾಕ್ಟರ್ ಕರೀತಿದ್ದಾರೆ. ಬಂದೆ. ಸರ್, ಇವರೆಲ್ಲ ಯಾವಾಗ ಹೋಗ್ತಾರೆ? ಏನಮ್ಮ ನಿನ್ನ ಮಾತಿನ ಅರ್ಥ? ನಾವು ಹೊರಗಡೆ ಹೋಗ್ಬೇಕಾ? ನಾವೇನ್ ಇಲ್ಲೇ ಇರೋಕೆ ಬಂದಿಲ್ಲ, ಹೋಗ್ತೀವಿ. ಮೊದಲು ಈ ಜೇಡ್ರ ಬಲೆ ತರ ಇರೋ ವೈರ್ಗಳಿಂದ ನನ್ನ ಸೊಸೆನ ಬಿಡಿಸು, ಕರ್ಕೊಂಡು ಹೋಗ್ತೀವಿ. ನಿನ್ನ ಹತ್ರ ಏನ್ ಮಾತು? ಡಾಕ್ಟರ್ನ ಕಳಿಸು, ಅವ್ರ ಹತ್ರನೇ ಮಾತಾಡ್ತೀನಿ. ಆಯ್ತು, ಬರಕ್ ಹೇಳ್ತೀನಿ. ನಾನು ಡಾಕ್ಟರ್ ಹೋಗಿ ಬರ್ತೀನಿ. ಅಮ್ಮ ಸುಮ್ಮನೆ ಇರಿ, ಅಕ್ಕಂಗೆ ಡಿಸ್ಟರ್ಬ್ ಆಗುತ್ತೆ. ಹೀಗೆಲ್ಲ ಜೋರಾಗಿ ಮಾತಾಡಬೇಡಿ. ನಾನು ಯಾರ ಮಾತನ್ನು ಕೇಳಲ್ಲ, ನನಗೇನ್ ಅನ್ಸುತ್ತೋ ಅದನ್ನೇ ಮಾಡ್ತೀನಿ. ನಿಮ್ಮ ಮಗ ಡಾಕ್ಟರ್ ಹತ್ರ ಹೋಗಿದ್ದಾರೆ. ಡಿಸ್ಚಾರ್ಜ್ ಯಾವಾಗ ಅಂತ ಕೇಳ್ಕೊಂಡು ಬರ್ತಾರೆ. ಹೋಗೋಣ ಆಯ್ತಾ? ಆಯ್ತಮ್ಮ, ನೀನು ಮೊದಲಿನ ಥರ ಮನೆಗೆ ಬಂದರೆ ನನಗಷ್ಟೇ ಸಾಕಮ್ಮ. ಎಕ್ಸ್ಕ್ಯೂಸ್ ಮೀ ಡಾಕ್ಟರ್. ಡಾಕ್ಟರ್, ನಾನು ಲಕ್ಷ್ಮಿಗೇನು ಅಪಾಯ ಇಲ್ಲ ತಾನೆ? ಅವಳನ್ನ ಕರ್ಕೊಂಡು ಮನೆ ಹೋಗ್ಬೋದು ತಾನೆ? ಡಾಕ್ಟರ್, ಮಿಸ್ಟರ್ ರಾಘವ್, ಲಕ್ಷ್ಮಿ ಅವ್ರಿಗೆ ಕ್ಯಾನ್ಸರ್ ಅಂತ ಗೊತ್ತಾಗಿ ಟ್ರೀಟ್ಮೆಂಟ್ ಶುರು ಮಾಡೋ ಹೊತ್ತಿಗೆ ಸಾಕಷ್ಟು ಲೇಟ್ ಆಗಿಬಿಟ್ಟಿತ್ತು. ತಾವು ತುಂಬ ಹತ್ತಿರ ಇತ್ತು. ಆದರೂ ಸಹ ಅವ್ರ ಆಯಸ್ಸನ್ನ ಸಾಕಷ್ಟು ಎಕ್ಸ್ಟೆಂಡ್ ಮಾಡೋಣ ಅಂತ ನಾವು ಟ್ರೀಟ್ಮೆಂಟ್ ಶುರು ಮಾಡಿದ್ವಿ. ಆದರೆ ಈಗ ಆದರೆ ಏನರ್ಥ ಡಾಕ್ಟರ್? ಬೈಕ್ನಲ್ಲಿ 100 ಕಿಲೋಮೀಟರ್ ಸ್ಪೀಡ್ನಲ್ಲಿ ಹೋಗ್ತಿರ್ಬೇಕಾದ್ರೆ ಸಡನ್ ಆಗಿ ಬ್ರೇಕ್ ಹಾಕಿದ್ರೆ ಏನಾಗುತ್ತೆ ಹೇಳಿ ರಾಘವ್? ಈಗ ಲಕ್ಷ್ಮಿಯವ್ರ ಸ್ಥಿತಿನೂ ಹಾಗಾಗಿದೆ. ಅಂದ್ರೆ ಮಿಸ್ಟರ್ ರಾಘವ್, ಕಾಯಿಲೆ ಬಂದಾಗ ಬೇಗ ಗುಣ ಆಗಬೇಕು ಅಂತ ಬಯಸೋದು ಸಹಜನೇ. ಆದರೆ ನಾವು ಕೊಟ್ಟಿರೋ ಮೆಡಿಸಿನ್ನ ಸಡನ್ ಆಗಿ ನಿಲ್ಲಿಸಿದ ಪರಿಣಾಮ ಈಗ ಲಕ್ಷ್ಮಿಯವ್ರ ಸ್ಥಿತಿ. ಇದಕ್ಕೆ ನೀವು ತುಂಬಾ ದೊಡ್ಡ ಬೆಲೆ ತರಬೇಕಾಗುತ್ತೆ. ಡಾಕ್ಟರ್, ದಯವಿಟ್ಟು ಹಾಗಲ್ಲ ಹೇಳ್ಬೇಡಿ. ನೋಡಿ, ನನ್ನಿಂದ ತಪ್ಪಾಗಿದೆ ನಿಜ. ಅದಕ್ಕೆ ನಾನು ಏನ್ ಮಾಡಕ್ಕೂ ರೆಡಿ ಇದ್ದೀನಿ. ಡಾಕ್ಟರ್, ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ನಾನು ಲಕ್ಷ್ಮಿಗೆ ಆಗ್ಬಾರ್ದಷ್ಟೇ. ಆ ಕಾಳಜಿ ನನಗೂ ಇದೆ ಮಿಸ್ಟರ್ ರಾಘವ್. ಆದರೆ ಈ ರಿಪೋರ್ಟ್ಸ್ ಹೇಳ್ತಿರೋದೇ ಬೇರೆ. ಡಾಕ್ಟರ್ ನೋಡಿ, ಈ ರಿಪೋರ್ಟ್ಸ್ ಎಲ್ಲ ಬಿಟ್ಬಿಡಿ. ದಯವಿಟ್ಟು ನನ್ನ ಲಕ್ಷ್ಮಿ ಮಾತ್ರ ಏನೂ ಆಗಿಲ್ಲ ಅಂತ ಹೇಳ್ಬಿಡಿ ಡಾಕ್ಟರ್, ಪ್ಲೀಸ್. ಮಿಸ್ಟರ್ ರಾಘವ್, ನಾವು ಮಾಡಿಸಿರೋ ಟೆಸ್ಟ್ ರಿಪೋರ್ಟ್ಸ್ ಎಲ್ಲ ನೋಡಿದ ಮೇಲೇ ಈ ಮಾತು ಹೇಳ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ, ಅದಕ್ಕೆ ಮುಂಚೆ ನಿಮ್ಮ ಮನಸ್ಸನ್ನು ಸ್ವಲ್ಪ ಗಟ್ಟಿ ಮಾಡ್ಕೋಬೇಕು. ಲಕ್ಷ್ಮಿ ಅವರು ನಮ್ಮ ಹತ್ರ ಮೊದಲನೇ ಸಲ ಬಂದಾಗ ಅವ್ರ ಕಂಡೀಷನ್ ತುಂಬ ಸೀರಿಯಸ್ ಆಗಿತ್ತು. ನಾವು ಕೊಟ್ಟಿರೋ ಮೆಡಿಸಿನ್ನ ಸಡನ್ನಾಗಿ ನಿಲ್ಲಿಸ್ಬಿಟ್ರಿ. ಬದಲಾಗಿ ಕೊಡಬಾರ್ದು ಮೆಡಿಸಿನ್ಸ್ನ ಕೊಟ್ಟಿದ್ದೀರಿ.
ಈ ಎಲ್ಲ ಕಾರಣಗಳಿಂದ ಲಕ್ಷ್ಮಿ ಅವ್ರ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ನೀವು ಎಂಥ ತಪ್ಪು ಮಾಡಿದ್ದೀರಿ ಗೊತ್ತಾ? ನೀವು ಮಾಡಿರೋ ಒಂದೇ ಒಂದು ತಪ್ಪಿನಿಂದಾಗಿ ಲಕ್ಷ್ಮಿ ಅವ್ರಿಗೆ ಈ ಸ್ಥಿತಿ ಬಂದಿದೆ. ಅವ್ರು ಕನಿಷ್ಠ ಪಕ್ಷ 3 ವರ್ಷ ಆದರೂ ಬದುಕ್ತಾರೆ ಅಂತ ಅನ್ಕೊಂಡಿದ್ವಿ. ಆದರೆ ಈಗ 3 ತಿಂಗಳ ಮೇಲೆ ಬದುಕ್ತಾರೆ ಅಂತ ನಾನು ಗ್ಯಾರಂಟಿ ಕೊಡೋಕ್ಕಾಗಲ್ಲ.